ನಿನ್ನೆ ಆಗಿದ್ದ ಘಟನೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತು. ನಿನ್ನೆ ಸಾಯಂಕಾಲ 6:45 ಅಪ್ರಾಕ್ಸಿಮೇಟ್ಲಿ ಆ ಟೈಮಲ್ಲಿ ಅಲ್ಮರ ಸರ್ಕಲಲ್ಲಿ ಕಿಡಿಗೇಡಿಗಳು ಬಂದು ಮುದ್ದಬೋವಿ ಕಾಲನಿಯಿಂದ ಬರ್ತಾಯಿದ್ದ ಗಣೇಶ ಮೂರ್ತಿ ವಿಸರ್ಜನೆಗೆ ಹೋಗುವ ಸಮಯದಲ್ಲಿ ಕಲ್ಲು ತೂರಾಟ ಆಯಿತು. ಅದಾದ ನಂತರ ಅಲ್ಲೇ ನಿಯರ್ ಬೈ ನಮ್ಮ SP ಅವರು ರೌಂಡ್ಸ್ ಮೇಲೆ ಇದ್ದಾಗ ಇಮಿಡಿಯೇಟ್ಲಿ ಬಂದುಬಿಟ್ಟು ಅದು ಕಂಟ್ರೋಲಲ್ಲಿ ತೊಗೊಂಡು ಆ ಸ್ಟೋನ್ ಪೆಲ್ಟಿಂಗ್ ದೂರದಿಂದ ಮಾಡಿದಾಗ ಒಂದೆರಡು ಸ್ಟೋನು ನಮ್ಮ ಸ್ಟಾಫ್ಗೆ ಸಣ್ಣ ಪುಟ್ಟ ಏಟ್ ಆಯಿತು. ಅದಾದ ಸಾರ್ವಜನಿಕ ಯಾವುದು ಆಗಿದ್ದು ಈವರೆಗೂ ಯಾವುದೂ ಒಂದು ಕಂಪ್ಲೇಂಟ್ ಬಂದಿಲ್ಲ. ಅದಾದ ನಂತರ ಕಂಟ್ರೋಲ್ ತೊಗೊಂಡು ಇಮಿಡಿಯೇಟ್ಲಿ ಅಲ್ಲಿಂದ ಮತ್ತೆ ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹಂಗೆ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡು ಒಂದು 100-120 ಜನ ಹೋಗ್ಬಿಟ್ಟು ನಾವು ವಿಸರ್ಜನೆ ಮಾಡಿದ್ದಾರೆ. ಆನಂತರ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಆಗಿದೆ. ಮತ್ತು ಅದೇ ರೂಟಲ್ಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಮೇಲೆ ಇನ್ನೊಂದು ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹೋಗಿತ್ತು. ಅಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು ಈ ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದರಲ್ಲಿ ಅದು ಇಬ್ಬರು ಮಾಡಿದ್ದಾರೆ, ಎರಡು ಕೋಮಿಂದ. ಸೊ ಆ ಇಬ್ಬರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ವಿ, ಅವ್ರ ಮೇಲೆ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಇದಾದ ನೀನು ಆಗಿದ ನಂತರ ನಮ್ಮ ನೈಟು ನಾನು ಇಲ್ಲಿ ಬಂದಿದ್ದೆ. ನಾನು ನೈಟಿಂದ ಇಲ್ಲೇ ಕ್ಯಾಂಪ್ ಮಾಡಿದ್ವಿ. ನಮ್ಮ SP ಅವರು ಎಲ್ಲ ಸ್ಟಾಫ್ ಹಾಕ್ಕೊಂಡು ನೈಟ್ ಸಿಚುವೇಶನ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ಇದೆ, ಎಲ್ಲ ಮಾಡಿದ್ದೀವಿ. ನಮ್ಮ ಪ್ರತಿ ಏರಿಯಾದಲ್ಲೂ ಸ್ಟಾಫ್ ಹಾಕಿದ್ದೀವಿ. ನೈಟೆಲ್ಲ ಪೆಟ್ರೋಲಿಂಗ್ ಮಾಡಿಬಿಟ್ಟು ಸಿಟಿನಲ್ಲಿ ಕಂಪ್ಲೀಟ್ ಅಬ್ಸಲ್ಯೂಟ್ಲಿ ನಾರ್ಮಲ್ಸ್ ಇರುವ ರೀತಿಯಲ್ಲಿ ಇದೆ. ರಾತ್ರಿಯಿಂದ ಈಗ ತಾವು ಹೊರಗಡೆ ನೋಡಿ ಎಲ್ಲ ಅಬ್ಸಲ್ಯೂಟ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಿ ಹಿಂದೆ ಏನಿತ್ತೋ ಅದೇ ರೀತಿಯಲ್ಲಿ ಆಗಿದೆ. ಸೊ ಇದರಲ್ಲಿ ಯಾರು ಈ ಕಿಡಿಗೇಡಿಯಲ್ಲಿ ಬಂದು ಕಲ್ಲು ತೂರಾಟ ಮಾಡಿದ್ದರೋ ಅವ್ರನ್ನು ನೈಟು ಕೆಲವ್ರು ನಾವು ರೆಡ್ ಹ್ಯಾಂಡೆಡಾಗಿ ಹಿಡ್ಕೊಂಡಿದ್ದೀವಿ. ಕೆಲವರು ಜನನೂ ನಾವು ಐಡೆಂಟಿಫೈ ಮಾಡಿ ಒಂದು ಟೋಟಲ್ 30 ಜನನೂ ಸೆಕ್ಯೂರ್ ಮಾಡಿದ್ದೀವಿ. 30 ಜನ ಆಗಿದ್ದಾರೆ. ಅದಾದ ನಂತರ ಇನ್ನೇನೆಂದರೆ ಈ ಕೆಲವು ಸಾಕ್ಷಿಗಳು ಸಿಕ್ಕಿದ್ದೇವೆ, ಸ್ವಲ್ಪ ಇದು ಸಿಕ್ಕಿದ್ದೇವೆ. ಅದ ಮೇಲೆ ಇನ್ನೂ